ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. All the best. All the best. Yes, sir. ಧರ್ಮವೀರ ಸಿನಿಮಾ ನೋಡಲು ಬರಬೇಕು. ಅರುಣ್ ಜೋಶಿ ಕರೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಜನರು ಧರ್ಮವೀರ ಸಿನಿಮಾ ನೋಡಲು ಬರಬೇಕು ಎಂದು ಹಿರಿಯ ವಕೀಲರಾದ ಅರುಣ್ ಜೋಶಿ ಅವರು ಕರೆ ನೀಡಿದರು. ಅವರು ನಗರದ ಶ್ರೀನಿವಾಸ್ ಟಾಕೀಸ್ನಲ್ಲಿ ಧರ್ಮವೀರ ಸಿನಿಮಾ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜು ತಾಳಿಕೋಟಿ, ನಾಗರಾಜ್ ಚಬ್ಬಿ, ಮಾಜಿ ಶಾಸಕಿ ಸೀಮಾ ಮಸೂತಿ, ಜ್ಯೋತಿ ಪಾಟೀಲ್, ಸುಭಾಷ್ ಶಿಂದೆ, ಕಲ್ಮೇಶ್ ಹಾವರ್ಪೇಟ್, ಲಕ್ಷ್ಮೀ ಹಾವರ್ಪೇಟ್ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಭು ಹಂಚಿನಾಳ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನೂರಾರು ವೀಕ್ಷಕರು ಭಾಗವಹಿಸಿದ್ದರು. ಸಿನಿಮಾ ನೋಡಿದವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದನ್ನ ನೋಡ್ಬೇಕಾದ್ರೆ ಈಗ ಯಾವ ಪಿಕ್ಚರ್ ನೋಡಿದ್ರು ಎಲ್ಲ ರೌಡಿಜಮ್ಮ, ಆಮೇಲೆ ಸ್ಮಗ್ಲಿಂಗು, ಬಡದಾಟ ಇಂಥದನ್ನ ನಾವು ನೋಡ್ತೀವಿ. ಅವ್ನು ನೋಡಕ್ಕೂ ಆಗುದಿಲ್ಲ ಒಂದಷ್ಟು ಫ್ಯಾಮಿಲಿಗೆ. ಅದಕ್ಕೆ ಈ ಫಿಲ್ಮ್ ಏನೈತಲ್ಲ ಎಲ್ಲ ಫ್ಯಾಮಿಲಿ ಸಹಿತ ಕುಂತ ನೋಡುವಂತ ಫಿಲ್ಮ್. ಆಮೇಲೆ ಇದು ಒಂದು ಸಂಸಾರಿಕವಾಗಿ ಐತೆ ಅಂದಾಗ ಇದು ಭಾಳ ಚೆನ್ನಾಗಿ ಮಾಡಿದಾರೆ. ಆಮೇಲೆ ನಮ್ಮ ಒಂದು ಉತ್ತರ ಕರ್ನಾಟಕದ ಇವರು ಇದಕ್ಕೆ ಹೀರೋ ಆಗಿ ತಾವು ಒಂದು ಪ್ರೊಡ್ಯೂಸರ್ ಆಗಿ ಬಹಳ ಚೆನ್ನಾಗಿ ಇದನ್ನ ಮಾಡಿದಾರೆ. ನೋಡ್ಬೇಕು, ಪ್ರತಿಯೊಬ್ರು ಇದನ್ನ ನೋಡ್ಲೇಬೇಕಾದಂತ ಫಿಲ್ಮ್ ಇದು. ಯಾಕಂದ್ರ ಈಗಾಗಲೇ ಏನಾಗೈತಿ, ಮನಿಗೆ ಎಲ್ಲರೂ ಟಿವಿ ಅಥವಾ ಮೊಬೈಲ್ ಇಂಥದ್ ನೋಡ್ಕೊಂತ ಇರ್ತಾರಲ್ಲ, ಅದ್ರೊಳಗೆ ಬರೀ ಆ ಹಾಡು ಈ ಹಾಡು ಇಂಥವನ್ನ ಕೇಳ್ತಾರ. ಆದ್ರೆ ಇಂಥ ಒಂದು ಸಾಂಸಾರಿಕ ಪಿಕ್ಚರ, ಸಾಮಾಜಿಕ ಪಿಕ್ಚರ, ಆಮೇಲೆ ಸಾಮಾಜಿಕವಾಗಿ ಎಲ್ಲರಿಗೂ ಒಂದು ಉತ್ತಮವಾದ ಸಂದೇಶವನ್ನು ಕೊಡುವಂತ ಪಿಕ್ಚರ, ನಂಬರ್ 1 ಪಿಕ್ಚರ. ಎಲ್ಲರೂ ಇದನ್ನ ನೋಡ್ರಿ ಅಂತ ಹೇಳಿ ಬಯಸ್ತೇನೆ. ಆಲ್ ದ ಬೆಸ್ಟ್ ಕಲ್ಮೇಶಣ. ಚೆನ್ನಾಗಿದೆ ಮೂವಿ. ಎಲ್ಲ ಕೌಟುಂಬಿಕವಾಗಿ ಬಂದು ನೋಡುವಂಥ ಮೂವಿ. ಏನಂದ್ರೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಮೂವಿ. ಯಾಕಂದ್ರೆ ಲಾಸ್ಟಿಗೆ ಅದು ಏನು ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ರೀತಿ ಇರ್ಬೋದು, ಅಥವಾ ಎಲ್ಲ ಕುಟುಂಬ ಬಂದು ಒಪ್ಪಿಕೊಳ್ಳುವಂಥ ರೀತಿ ಇರ್ಬೋದು. ಆಮೇಲೆ ಅದೇನು ಲವ್ ಮಾಡಿದ್ದಾರೆ ಅಥವಾ ಅಂತನೋ ಒಂದು ಭ್ರಮೆದಲ್ಲಿದ್ದಂಥ ಕುಟುಂಬ ಬಂದು ಲಾಸ್ಟಿಗೆ ಅದು ನಿಜ ಅಂಶ ತಿಳಿದ ನಂತರ ಬಂದು ಅದು ಏನು ಒಂದಾಗ್ತಾರಲ್ಲ, ಆ ಒಂದಾಗುವಂಥ ರೀತಿ ಏನು ಅದು ಕೌಟುಂಬಿಕವಾಗಿ ಅಂದ್ರೆ ಕೂಡು ಕುಟುಂಬದಿಂದ ಬಂದಂತರಿಗೆ ಆರ್ಟಿ ಟಚ್ ಆಗುವಂತಹ ಭಾವನೆಯನ್ನು ಹೊಂದಿರುವಂಥ ಮೂವಿ. ಇನ್ನೂ ಹೆಚ್ಚಿನ ಮೂವಿ, ಈ ಥರದ್ದೇ ಹೆಚ್ಚಿನ ಮೂವಿ ನಿಮ್ಮಿಂದ ಸಮಾಜಕ್ಕೆ ಬರಲಿ. ಆಮೇಲೆ ಹೆಚ್ಚು ದೇವರು ನಿಮ್ಗೆ ಆಶೀರ್ವಾದ ಕೊಟ್ಟು ಇನ್ನೂ ಒಳ್ಳೆ ಮೂವಿ ನಿಮ್ಮಿಂದ ಆಗ್ಲಿ ಅಂತೇಳಿ ಈ ಮೂಲಕ ನಮ್ಮ ಎಲ್ಲ ಅರುಣ್ ಜೋಶಿ ಅಸೋಸಿಯೇಟ್ಸ್ ವತಿಯಿಂದ ತಮಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆಲ್ ದ ಬೆಸ್ಟ್. ನನ್ನ ಹೆಸರು ಮಹೇಶ್ ಬಾರ್ಕಿ ಅಂತೇಳಿ. ಆಲ್ ದ ಬೆಸ್ಟ್. ನೋಡ್ಬೋದು ಎಲ್ಲ ಫ್ಯಾಮಿಲಿ ಸಮೇತ. ವಿನಯ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಚಿಕ್ಕಮಠ್ ಅಂತ. ನಾನು ಧಾರವಾಡದಕ್ಕಿನ. ನನ್ಗ ಈಗ ಧರ್ಮವೀರ ಪಿಕ್ಚರ್ ನೋಡ್ಕೊಂಡ್ ಬಂದಿವಿ. ತುಂಬಾ ಚೆನ್ನಾಗಿದೆ, ಸೂಪರ್. ಎಲ್ಲರೂ ಬಂದಿದ್ದನ್ನ ಪಿಕ್ಚರ್ ನೋಡಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ. ಎಷ್ಟು ಹೀರೋ ಪಾತ್ರ ಚೆನ್ನಾಗಿ ಮಾಡಿದಾರ, ವಿಲನ್ ಪಾತ್ರ ಅಷ್ಟೇ, ಎಲ್ಲರೂ ಪಾತ್ರ ಚೆನ್ನಾಗೈತಿ. ಸೊ ಎಲ್ಲರೂ ಬಂದು ಹೆಚ್ಚಿಗೆ ಲೈಕ್ಸ್ ಶೇರ್ ಮಾಡ್ರಿ ಪಿಕ್ಚರ್. ನಮ್ಮ ಲೋಕಲ್ದವ್ರನ್ನ ಬೆಳೆಸಿ ಎಲ್ಲರನ್ನು ಬೆಳೆಸಿ ಹೆಚ್ಚಿಗೆ ಲೈಕ್ಸ್ ಮಾಡ್ರಿ ಅಂತ ಹೇಳ್ತೀನಿ. ತುಂಬಾ ಎಂಜಾಯ್ ಮಾಡಿದ್ವಿ ಪಿಕ್ಚರ್. ಸೂಪರ್ ಆಗಿದೆ ಪಿಕ್ಚರ್. ಸೊ ಎಲ್ಲರೂ ಬಂದು ನೋಡ್ರಿ ಅಂತ ಹೇಳ್ತೀನಿ. ಧನ್ಯವಾದ. ಪಿಕ್ಚರ್ ಚೆನ್ನಾಗೈತ್ರಿ ಬಾಳ. ವಿಲನ್ ಅವ್ರ ಪಾತ್ರ ಮತ್ತೆ ಹೀರೋ ಅವ್ರ ಪಾತ್ರ ಬಹಳ ಚೆನ್ನಾಗೈತಿ. ನಾನು ವಿದ್ಯಾ ಅಂತ, ಕಲಾವಿದೆ, ಯೂಟ್ಯೂಬ್ ಹಾಗೂ ಫಿಲ್ಮ್ ಇದರಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಇದರಿಂದ ಮೆಂಬರ್ ಆಗಿದ್ದೀನಿ ನಾನು, ವಿದ್ಯಾವರ್ಧಕ ಸಂಘದಿಂದ. ಈ ಪಿಕ್ಚರು ಸಾಂಸಾರಿಕವಾಗಿ ಎಲ್ಲರೂ ಕೂತ್ ನೋಡುವಂತ ಪಿಕ್ಚರ್ ಇದು. ಇಷ್ಟು ವರ್ಷದ ಮೇಲೆ ನಾವು ಟಾಕೀಸ್ ಅಲ್ಲಿ ಬಂದು ನೋಡ್ತಾ ಇರೋದೇ ಒಂದು ಸಂಭ್ರಮ ಆಗ್ತಾ ಇದೆ ನಮ್ಗೆ. ಟಾಕೀಸ್ ಅನ್ನೋದನ್ನೇ ಮರ್ತು ಹೋಗಿದ್ವಿ ಆಕ್ಚುಲಿನೇ. ಇದರಿಂದನೇ ನಾವು ಅಗದಿ ಖುಷಿ ಪಡ್ತಾ ಇದೀವಿ. ಎಲ್ರು ಬಂದು ಕೂತ್ಕೊಂಡು ನೋಡುವಂತ ಫಿಲ್ಮ್ ಇದು. ಆ ಹೀರೋ ಮತ್ತೆ ವಿಲನ್ ಇದ್ರನ್ನೇ ಪಿಕ್ಚರ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ರು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು, ಬಳಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮವೀರ ಮೂವಿಯಲ್ಲಿ ನಾನು ಖಳನಾಯಕನಾಗಿ ಪಾತ್ರ ಮಾಡಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಂತವರು ನಮ್ಮ ಡಾಕ್ಟರ್ ಕಲ್ಮೇಶ್ ಸರ್ ಅವರೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ, ಪಾತ್ರ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ನನಗೂ ನೋಡಿದ ಕೂಡ ಖುಷಿ ಆಗ್ತಾ ಇದೆ.
ಚೆನ್ನಾಗಿದೆ ಸರ್. ಮೂವಿ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಉತ್ತರ ಕರ್ನಾಟಕ ಜನತೆಗೆ ನಾ ಇಷ್ಟೇ ಹೇಳಕ್ ಬಯಸ್ತೀನಿ ಏನಂದ್ರಪ್ಪ ಅಂದ್ರೆ, ನಮ್ಮ ಜನ ಬೆಳಿಬೇಕು. ನಾವು ಒಂದು ಕಡೆಯಿಂದ ನಮ್ಮ ಉತ್ತರ ಕನ್ನಡ ಏನಂತೇಳಿ ನಾವು ತೋರಿಸ್ಕೊಡ್ಬೇಕು. ಎಲ್ಲರೂ ಗೊತ್ತಾಗ್ಬೇಕು, ಇಡೀ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಎಲ್ಲಿದೆ ಏನಂತೇಳಿ ಗೊತ್ತಾಗ್ಬೇಕಂತ ಹೇಳಿ ಈ ಒಂದು ಮೂವಿ ಮೂಲಕ ನಾವು ತೋರಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಂಡೆ. ನಿಸಾರ್ ಅಹಮದ್ ಅಂತ ಹೇಳಿ, ನಂದು ಹಾವೇರಿ ಜಿಲ್ಲೆ ಹನಗಲ್ಲೇ ಟೌನ್. ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಅಭಿಮಾನಿಗಳು ಮತ್ತು ಎಲ್ಲ ಸ್ನೇಹಿತರು ಭಾಳ ಹುರುಪಿನಿಂದ ಇವತ್ತು ಸಿನಿಮಾ ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು. ಈ ಥರ ನಮ್ಮ ಉತ್ತರ ಕರ್ನಾಟಕದ ಜನತೆ ಎಲ್ಲ ನಮಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ನೀಡಿದರೆ ಇನ್ನೂ ಅನೇಕ ಹಲವಾರು ಸಿನಿಮಾಗಳು ನಾವು ಮಾಡಲಿಕ್ಕೆ ಒಂದು ಧೈರ್ಯ ಬರುತ್ತೆ ನಮಗೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಸಹಿತ ಮನೆಯಿಂದ ಹೊರಗಡೆ ಬಂದು ಯಾವಾಗ ನೀವು ಸಿನಿಮಾಗಳನ್ನು ನೋಡ್ತೀರಿ, ಸಿನಿಮಾಗಳನ್ನು ನೋಡಿದಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಸಹಿತ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾಗಳನ್ನ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗ್ತದೆ. ಮತ್ತೇನು ಇವತ್ತು ಜನ ಎಲ್ಲ ಸೇರಿ ನಮ್ಮ ಸಿನಿಮಾನ ನೋಡಲಿಕ್ಕೆ ಬಂದಿದ್ದೀರಿ. ನಾನು ನಿಮಗೆ ಏನು ಕೇಳ್ಕೊಳ್ತೀನಿ ಅಂದರೆ, ನೀವು ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬದವ್ರಿಗೆ ನೀವು ಹೇಳಿ, ಧರ್ಮವೀರ ಸಿನಿಮಾದ ಬಗ್ಗೆ ಹೇಳಿ. ಉತ್ತರ ಕರ್ನಾಟಕದಲ್ಲಿ ಧಾರವಾಡದಾಗಿರ್ತಕ್ಕಂಥ ಒಬ್ಬ ಹುಡುಗ ಈ ಸಿನಿಮಾನ ಹಿಂಗೆ ಮಾಡಿದ್ದಾನೆ, ಆ ಸಿನಿಮಾಕ್ಕೆ ನಾವು ಅವ್ರಿಗೆ ಬೆಂಬಲ ನೀಡಬೇಕು, ಆ ಸಿನಿಮಾನ ನಾವು ಬೆಳೆಸಬೇಕು, ಸಿನಿಮಾ ನಾವು ಅದನ್ನು ನೋಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ಜನರಿಗೆ ನೀವು ಮುಟ್ಟಿಸ್ರಿ. ಮತ್ತು ಇದು ಧರ್ಮವೀರ ಒಂದು ವಾರ ಇದೇ ಥಿಯೇಟ್ರಲ್ಲಿರುತ್ತೆ. ಧಾರವಾಡದಲ್ಲಿರ್ತಕ್ಕಂಥ ಜನತೆ ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿರ್ತಕ್ಕಂಥವ್ರು, ಬೆಳಗಾವದಲ್ಲಿರ್ತಕ್ಕಂಥವ್ರು, ಕಿತ್ತೂರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಜನ ಬಂದು ಈ ಸಿನಿಮಾನ ನೀವೆಲ್ಲ ನೋಡ್ಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತಿದ್ದೇನೆ. ಯಾಕಂದರೆ ಯಾವಾಗ ನೀವು ಸಿನಿಮಾ ನೋಡಲಿಕ್ಕೆ ನೀವು ಥಿಯೇಟ್ರಿಗೆ ಬರೋಕ್ಕೆ ನೀವು ಶುರು ಮಾಡ್ತೀರಿ, ಆವಾಗ ನಮಗೆ ಏನಾಗುತ್ತಪ್ಪ ಅಂದರೆ, ನಾವು ಬೆಂಗಳೂರಿಗಿಂತ ನಾವು ಏನು ಕಮ್ಮಿ ಅಲ್ಲ. ನಾವು ಸಹಿತ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಈಗಾಗಲೇ ನಾವು ಬೇಡಿಕೆ ಇಟ್ಟಿದ್ದೀವಿ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಹಿತ ಫಿಲ್ಮ್ ಸಿಟಿ ಆಗಬೇಕು ಅಂತ ನೀವೆಲ್ಲರೂ ಸಿನಿಮಾ ನೋಡೋಕೆ ಬಂದಾಗ ನಾವು ಫಿಲ್ಮ್ ಸಿಟಿ ಮಾಡಲಿಕ್ಕೆ, ಫಿಲ್ಮ್ ಸಿಟಿ ನಾವು ಹೋರಾಟ ಮಾಡಲಿಕ್ಕೆ ನಮಗೊಂದೊಂದು ಅವಕಾಶ ಸಿಗ್ತದೆ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಎಲ್ಲ ನಮ್ಗೆ ಬೇಕು. ಒಂದು ಸಿನಿಮಾನ ಬಿಡುಗಡೆ ಮಾಡೋದು ಅಷ್ಟು ಸರಳ ಅಲ್ಲ. ಬಟ್ ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ಸಿನಿಮಾನ ಬಿಡುಗಡೆ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕದೆ. ಅದಕ್ಕೆ ತಮ್ಮಲ್ಲಿ ಪದೇ ನೆನೆಸ್ಕೊಂಡ್ರೆ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡ್ಲಿಕ್ಕೆ ಬರ್ರಿ. ಎಲ್ಲ ಯುವಕರು ಸಿನಿಮಾ ನೋಡೋಕ್ಕೆ ಬರ್ರಿ, ತಾಯಂದ್ರು ಸಿನಿಮಾ ನೋಡೋಕ್ಕೆ ಬರ್ರಿ. ಯಾಕಂದರೆ ಈ ಸಿನಿಮಾ ಧರ್ಮವೀರ ಸಿನಿಮಾ ಈಗಾಗಲೇ ನೋಡಿದಾಗ ಪ್ರೇಕ್ಷಕರಿಗೆ ತಮಗೆ ಈಗಾಗಲೇ ಹೇಳಿದ್ದಾರೆ. ಇದನ್ನು ನೀವು ನಿಮ್ಮ ಹೃದಯಪೂರ್ವಕವಾಗಿ ಮನೆಗೆ ನೀವು ಮುಟ್ಟಿಸ್ರಿ ಅಂತ ಹೇಳಲಿಕ್ಕೆ ನಾನು ಹೃತ್ಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ. ತಮಗೆಲ್ಲರೂ ಸಹಿತ ನನಗೆ ನಮಸ್ಕಾರಗಳು. ಸತತವಾಗಿ ಒಂದು ವಾರ ಧರ್ಮವೀರ ಅನ್ನುವಂತಹ ಚಲನಚಿತ್ರವನ್ನು ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ಆಶಯದಿಂದ ಶ್ರೀನಿವಾಸ್ ಚಿತ್ರಮಂದಿರದ ಮಾಲೀಕರಿಗೆ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಅವರು ಒಪ್ಪಿಕೊಂಡು ನಮಗೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಕಾಲೇಜಿನ ಸಹಪಾಠಿ ಡಾಕ್ಟರ್ ಕಲ್ಮೇಶ್ ನಾರಾಯಣಪೇಟೆ ಅವರ ಮತ್ತೊಂದು ಸಾಹಸದ ಪ್ರಯೋಗ. ಭಾರತದಲ್ಲಿ ನಾವು ಕಲ್ಮೇಶ್ ಯಾಕೆ ಇವೆಲ್ಲ ಮಾಡ್ತೇವೆ ಅಂತ ಕೇಳ್ತೀವಿ, ಆದರೆ ಅವರ ಛಲ ಮತ್ತು ಅವರ ಬಲ, ಇಲ್ಲಿ ಸೇರಿರುವ ಸ್ನೇಹಿತರ ಒಂದು ಪ್ರೋತ್ಸಾಹದಿಂದ ಇವತ್ತಿನ ಯಾರು ನೋಡ್ತಾರೆ ಅಂತ ಎಲ್ಲರೂ ಕೇಳ್ತಾರೆ. ಈ ಪಕ್ಕದಿಂದಾಗಿ ಎಷ್ಟು ಜನ ಇದಕ್ಕೆ ಕೇಳಿದ್ದಾರೆ, ರಾಕ್ಷಸ ಅಂತ ಹೇಳಿ ಬಹಳ ಫೇಮಸ್ ಮೂವಿ ಅದು. 22 ಜನ ಇರ್ತದೆ ಎಂತಿದ್ರು ಒಂದಿತ್ತು ಮಾಲ್ಗಳಲ್ಲಿ ಅದನ್ನ ಕೇಳ್ತೀವಿ. ಆದರೆ ಇಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಚಾಲೆಂಜ್ ಆಗಿ ತಗೋದು. 2 ವರ್ಷದಿಂದ ಆ ಕರೋನಾ ಟೈಮಲ್ಲಿ ಕೊಡ್ತಿದ್ದೀವಿ, ರಿಲೀಸ್ ಆಗಬೇಕು ಧರ್ಮವೀರ. ನಾವೆಲ್ಲ ಕಾಯ್ತಿದ್ದೀವಿ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಧರ್ಮವೀರ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ. ಸಂಖ್ಯೆ ಎಷ್ಟು ಅನ್ನೋದು ಅಪಾರ, ಆದರೆ ಅದನ್ನು ರಿಲೀಸ್ ಮಾಡಿ ಅದನ್ನು ಚಾಲೆಂಜ್ ಆಗಿ ತಗೊಂಡಿದ್ದಕ್ಕೆ ಇಡೀ ಧಾರವಾಡದ ಸಾಂಸ್ಕೃತಿಕ ಜನರ ಪರವಾಗಿ ಕಲ್ಮೇಶ್ ಅವರಿಗೆ ಮೊದಲನೇದಾಗಿ ಅಭಿನಂದನೆ. ದಬ್ಬಾಳಿಗೆ ಕೂಡಿಸ್ಬೋದಿತ್ತದ ಅಥವಾ ರೀಲ್ ಒಳಗೆ ಬಿಟ್ಬಿಡ್ಬೋದಿತ್ತು. ಎದಕ್ಕೆ ಬೇಕು ಮತ್ತೆ ಟಾಗಿಂಗ್ ಮಾತಾಡಿ ಖರ್ಚು ಮಾಡಿ ಫಂಕ್ಷನ್ ಮಾಡಿ ಎದಕ್ಕೆ ಬೇಕು, ಜನ ಬಂದಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳಿ. ಆದರೆ ಅದನ್ನು ಯಾವುದೂ ಗಮನಿಸಿದೆ 6 ಗಂಟೆಗೆ ಇನ್ನೂ ಹೆಚ್ಚಿನ ಜನ ಬರ್ತಾರೆ ಅಂತ ನಾನು ಕೇಳಿ ನಮ್ಮ ಮುಖ್ಯರು ಮತ್ತೊಂದಿಲ್ಲ. ಈ ಚಿತ್ರದ ಪ್ರಯತ್ನದಿಂದ ಅವ್ರ ಜೊತೆಗೆ ನಾವು ನೋಡ್ಕೊತಿದ್ದೀವಿ. ಆ ಟೈಮ್ನಾಗ ಅವ್ರು ಸಿಂಡಿಕೇಟ್ ಮೆಂಬರ್ ಇದ್ರು, ನಮ್ಮ ರವಿ ಮಾಳಗಿರವರು ಇಲ್ಲೇ ಬಂದಾರ. ನಮ್ಮ ಸಿಂಡಿಕೇಟ್ ಮೆಂಬರ್ ಇವರೆಲ್ಲ ಪಿಕ್ಚರಿಗೆ ಪೂರ್ಣ ಸಪೋರ್ಟ್ ಮಾಡಿದವರು. ಆ ಟೈಮ್ನಾಗೂ ಬೇರೆ ಎಲ್ಲ ಕೆಲಸಕ್ಕಿಂತ ಅವರು ಮೂಲತಃ ವಕೀಲರು, ಸೆಂಟ್ರಲ್ ಗೌರ್ಮೆಂಟ್ ವಕೀಲರು ಇದ್ರು, APMC ಅಧ್ಯಕ್ಷರು ಇದ್ರು, ಟ್ರಿಬ್ಯುನಲ್ ಮೆಂಬರ್ ಇದ್ರು, ಆಶ್ರಯ ಕಮಿಟಿ ಮೆಂಬರ್ ಇದ್ರು. ಇನ್ನೂ ಏನಿದ್ರು ಅಂತ ಹೇಳ್ಬೋದು ಅಂದ್ರೆ ಲಿಸ್ಟ್ ಆಗ್ತದೆ. ಅವಾಗ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಅವ್ರು ಸಾಕಷ್ಟು ಬೇರೆ ಬೇರೆ ಲಾಭಗಳನ್ನ ಪಡಿಬಹುದಿತ್ತು. ಅದನ್ನು ಬಿಟ್ಟು ಸಾಂಸ್ಕೃತಿಕ ಆಕರ್ಷಣೆ, ಆಸಕ್ತಿ
ಈ ಧಾರವಾಡದಲ್ಲಿ ನಾ PhD ಮಾಡಿದ್ರು ಕೂಡ ಚಾಲೆಂಜ್ ತಗೊಂಡು ಕೈಯಿಂದ ದುಡ್ಡು ಹಾಕಿ ಒಂದು ಚಿತ್ರ ತೆಗಿತೀನಿ ಅಂತ ಹೇಳಿ ಮುಂದೆ ಹೊರಟಿದ್ದಾರೆ. ಅದಕ್ಕೆ ದೇವರು ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ. ಒಂದನೇ ಪ್ರಯತ್ನ ಯಶಸ್ವಿ ಆಗಲಿ. ಯಾವತ್ತೂ ಇದೇ ಇರಲ್ಲ, ಇದಕ್ಕೆ ಹೆಚ್ಚಿನ ಒಂದು ಬೆಂಬಲ ಅವರಿಗೆ ಕನ್ನಡ ನಾಡಿನಲ್ಲಿ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಭಾಷಣ ಮಾಡುವಂತ ಸಂದರ್ಭ ಅಲ್ಲ. ಎಲ್ಲರೂ ಪಿಕ್ಚರ್ ನೋಡ್ಲಿಕ್ಕೆ ಬಂದೀವಿ. ಈ ಧರ್ಮವೀರ ಧರ್ಮ ವಿಜಯವನ್ನು ಪಡೆಯಲಿ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ. ಒಳ್ಳೆಯದಾಗಿ ನಮಸ್ಕಾರ. ನಿಜವಾಗಲೂ ಡಾಕ್ಟರ್ ಕಲ್ಮೇಶ್ ಅವರು ಇದೊಂದು ದೊಡ್ಡ ಪ್ರಯತ್ನ. ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋದಂದ್ರೆ ಪರಿಸ್ಥಿತಿ ಹೆಂಗೈತಿಪ್ಪ ಅಂತಂದ್ರೆ ಭಾಳ ಗಂಭೀರ. ಯಾಕಂದ್ರೆ ಸಿನಿಮಾ ನೋಡೋಕೆ ಜನ ಬರ್ತಾ ಇಲ್ಲ ಟಾಕೀಸ್ಗಳಿಗೆ. ಹೀಗಾಗಿ ಸಿನಿಮಾ ಟಾಕೀಸ್ಗಳನ್ನು ಹೊರದಾಕಿ ಶಾದಿ ಮಾಲ್ಗಳನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲೂ ಕೂಡ ತಾವು ನಾಯಕರಾಗಿ ನಟಿಸಿ ಅದರ ಜೊತೆಗೆ ನೂರಾರು ಕಲಾವಿದರಿಗೆ ಅನ್ನ ಕೊಡುವಂಥ ಕೆಲಸನ ಡಾಕ್ಟರ್ ಕಲ್ಮೇಶ್ ಅವರು ಮಾಡಿದ್ದಾರೆ. ಇವತ್ತು ಆ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ತಾ ಇದೆ. ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ಎಲ್ಲ ಗಣ್ಯಾತಿಥಿಗಳಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಿನಿಮಾ ಯಶಸ್ವಿಯಾಗಿ ಧಾರವಾಡದಲ್ಲಿ ನಡೆಯಲಿ. ಧಾರವಾಡದಷ್ಟೆಲ್ಲ ಕರ್ನಾಟಕದ ಮೂಲೆಗಳಲ್ಲಿ ಸಂಚರಿಸಿ ಧಾರವಾಡದ ಇಂಪನ್ನು ಸೂಚಿಸಲಿ ಎನ್ನುವುದೇ ಈ ರಾಜು ತಾಳಿಕೋಟೆಯ ಆಶಯ. ಧರ್ಮವೀರ ಧರ್ಮ ವಿಜಯ ಸಿನಿಮಾ ಅದು ವಿಜಯದಲ್ಲಿ ನೋಡಲಿ ಎನ್ನುವುದೇ ನನ್ನ ಆಸೆ. ನನ್ನ ಬೇರೆ ಮಾತನಾಡಿ ನನ್ನ ಮಾತು ನಾಯಕ ನಟರಾಗಿ ತಮ್ಮ ಅಮೂಲ್ಯವಾದಂಥ ಶ್ರಮವನ್ನು ಹಾಕಿ ಕನಿಷ್ಠ 4 ವರ್ಷದಿಂದ ಸ್ಟಾರ್ಟ್ ಮಾಡಿದಂಥ ಈ ಸಿನಿಮಾ ಕಲ್ಮೇಶ್ ಅವೇರ್ಪೇಟೆಯವರು ಇದನ್ನು ಉದ್ಘಾಟನೆ ಬಂದಂಥ ಸಹೋದರ ವಕೀಲರಾದ ಕರವರ ಜೋಶಿಯವರೇ, ತಾಳಿಕೋಟೆಯವರೇ, ಸಹೋದರರಾದ ಸಿಂಧಿಯವರೇ, ಇನ್ನೋರ್ವ ಯುವಕರಾದಂಥ ನಾಸೀರ್ ಅಹಮದ್ ಅವರೇ, ಜ್ಯೋತಿ ಪಾಟೀಲ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಸಹೋದರರೇ, ಈ ಒಂದು ಧರ್ಮವೀರ ಚಲನಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಲಿಕ್ಕೆ ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ಅರುಣ್ ಜೋಶಿ ಅವರು ತಾಳಿಕೋಟೆ ಹೇಳಿದ ಹಾಗೆ ಪಿಕ್ಚರ್ ಮಾಡುವಪ್ಪ ಅಂತಂದ್ರೆ ಆ ಕಡೆನ ಬೆಂಗಳೂರಿನ ಮುಂದೆ ಅನ್ನುವಂಥದ್ದಿದೆ. ಆದರೆ ಇವತ್ತು ಉತ್ತರ ಕರ್ನಾಟಕದ ಒಬ್ಬ ಯುವಕ ತನ್ನ ಪ್ರಯತ್ನದಿಂದ ಈ ಒಂದು ಚಲನಚಿತ್ರವನ್ನು ತಯಾರು ಮಾಡುವಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಅದರ ಜೊತೆಗೆ ಅದರಲ್ಲಿ ಪಾತ್ರವನ್ನು ಮಾಡಿದಂಥ ಎಲ್ಲ ಕಲಾವಿದರನ್ನು ಕೂಡ ಪೋಷಿಸಬೇಕು ಅನ್ನುವಂಥ ಉದ್ದೇಶನೂ ಕೂಡ ಅವರು ಇಟ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ದಾರೆ. ನನಗನ್ಸೋ ಮಟ್ಟಿಗೆ ನಾನು ಅವಾಗ ಶಾಸಕರಲ್ಲಿ ಕಾಣಿಸ್ತಿದ್ದೆ. ಅವರು ಶೂಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಮನೆಯಲ್ಲಿ ಇರಲಿಲ್ಲ. ಆದರೆ ನಮ್ಮ ಮನೇನ ಅವ್ರಿಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ನಮ್ಮ ಮನೆ ಪೂರ್ಣ 8 ದಿನ ಅವರೇ ಬಳಸ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ. ಅದು ಕೂಡ ನನಗೆ ಹೆಮ್ಮೆ. ಇದನ್ನ ನಾವೆಲ್ಲ ಅದರಲ್ಲಿ ಬಂದಂಥವರು ಹೇಳ್ಬಾರ್ದನ್ನ 100 ಮಂದಿ ಹೇಳುವಂಥ ಶಕ್ತಿ ಇರುವಂಥವ್ರು ನಾವೆಲ್ಲ. ಅದಕ್ಕೆ ನೀವೆಲ್ಲ ಈ ಪಿಕ್ಚರ್ ನೋಡಿದಂಥವ್ರು ಹೋಗಿ 100 ಮಂದಿ ಹೇಳುವಂಥ ಕೆಲಸವನ್ನು ಮಾಡಿ ಆ ಒಂದು ಕಲಾವಿದರನ್ನು ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರ ಶ್ರಮಕ್ಕೆ ನಾವು ತಕ್ಕವಾದಂಥ ಪ್ರತಿಫಲವನ್ನು ಕೊಡಬೇಕಾದ್ರೆ ಈ ಸಿನಿಮಾವನ್ನು ಕೂಡ ಎಲ್ಲರೂ ಕೂಡ ಬಂದು ನೋಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಇದು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಶ್ರಮ ಈ ಮೇಲೆ ಕುಂತವ್ರ ಶ್ರಮ ಇರ್ತದೆ ಅನ್ನುವಂಥ ಮಾತನ್ನು ಕಲ್ಮೇಶ್ ಅವೇರ್ಪೇಟೆ ಅವರು ಬಳಗಕ್ಕೆ ಹೇಳ್ತಾ ವಂದನೆಗಳನ್ನು ನಾನು ತಿಳಿಸ್ತೇನೆ. ಸೊ ಕಲ್ಮೇಶ್ ಅವೇರ್ಪೇಟೆಯವರ ಒಂದು ಕಾರಣದಿಂದ ನಾವು ಥಿಯೇಟರಿಗೆ ಬಂದು ಇವತ್ತು ಎಲ್ಲರೂ ನಾವಿಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದಿದ್ದೇವೆ. ಅದು ಖುಷಿಯ ವಿಚಾರ. ಸೊ ಹಾಗಾಗಿ ಇವತ್ತು ವೇದಿಕೆ ಮೇಲೆ ಆಸೀನರಾದ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅತಿ ಮುಂಚೂಣಿಯಾಗಿ ಬೆನ್ನೆಲುಬಾಗಿ ನಿಲ್ಲುವಂಥ ನಮ್ಮ ಹಿರಿಯರಾದ ಖ್ಯಾತ ವಕೀಲರಾದ ಹಾಗೂ ಖ್ಯಾತ ವಾಗ್ಮಿಗಳಾದ ಅರುಣ್ ಜೋಶಿ ಸರ್ ಅವರೇ, ಹಾಗೂ ತಮಗೆಲ್ಲರಿಗೂ ಹಾಸ್ಯ ಕಲಾವಿದರಾಗಿ ಚಿರಪರಿಚಿತರಾಗಿ ಎಲ್ಲ ಒಂದು ನಾಟಕಗಳನ್ನು ಪ್ರದರ್ಶನ ಕೊಟ್ಟಂಥ ನಮ್ಮ ರಂಗಾಯಣದ ಈಗ ನಿರ್ದೇಶಕರಾದಂಥ ರಾಜು ತಾಳಿಕೋಟೆ ಸರ್ ಅವರೇ, ಹಾಗೂ ನಮ್ಮ ಮಾಜಿ ಶಾಸಕ ಸಹೋದರಿಯರಾದ ಸೀಮಾ ಮಸೂದ್ ಯಾಕನ್ನವರೇ, ಹಾಗೂ ಸುಭಾಷ್ ಸಿಂಧೆ ಸರ್ ಅವರೇ, ಹಾಗೂ ಎಲ್ಲ ಕಲಾವಿದರೇ, ಮತ್ತು ಇವತ್ತಿನ ಹಾಗೂ ಧರ್ಮವೀರ ಪಿಕ್ಚರ್ನ ಹೀರೋ ಅಂತಲೇ ಹೇಳ್ಬೋದು ನಮ್ಮ ಕಲ್ಮೇಶ್ ಅವೇರ್ಪೇಟೆ ಸರ್ ಹಾಗೂ ಮತ್ತವರು, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಕಲಾ ಸೇವಕರೇ. ಸಾಕಷ್ಟು ಇವತ್ತು ಪ್ರಯತ್ನದಿಂದ ಅವರು ಕೆಲಸಗಳನ್ನ ಒಂದು ಪಿಕ್ಚರನ್ನು ತೆಗೆದಿದ್ದಾರಂತೆ ಆದರೆ ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಪಿಕ್ಚರನ್ನು ರೆಡಿ ಮಾಡಿದ್ದಾರೆ. ನಾವು ಅಷ್ಟೇ ಎಲ್ಲರೂ ಖುಷಿಯಿಂದ ಬಂದು ಅವರಿಗೆ ಪ್ರೋತ್ಸಾಹಿಸಿ ಕಲಾವಿದರನ್ನು ಪೋಷಿಸಿ ಬೆಳೆಸಬೇಕನ್ನೋದು ಈಗ ಅಕ್ಕ ಅವ್ರು ಹೇಳಿದಾಗೆ ನಾವು ನೋಡಿ ಎಲ್ಲರಿಗೂ ಹೇಳಬೇಕು. ನಾವೆಲ್ಲರಿಗೂ ನಾವು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಬೇಕು.
ಯಾಕಂದರೆ ಸಾಕಷ್ಟು ಕಲಾವಿದರಿಗೆ ಯೂಟ್ಯೂಬ್ ಆಗಿ ಬಂದಾಗಿಂದ ಕಲಾವಿದರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂಥದ್ರಲ್ಲಿ ಇವತ್ತು ಇಷ್ಟು ಒಂದು ಪ್ರಯತ್ನವನ್ನು ಮಾಡಿ ಒಂದು ಚಾಲೆಂಜ್ ಆಗಿ ತಗೊಂಡು ಅವ್ನು ಧೈರ್ಯ ಮಾಡಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ಹೇಳಿದಂಗೆ ಇರೋ ದುಡ್ಡು ಅವ್ರು ಬೇರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಗಳಿಸ್ತಿದ್ರು ಏನೋ. ಆದರೆ ಅವರು ಪಿಕ್ಚರ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಸಾಕಷ್ಟು ಒಂದು ಶತ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇದು ಮುಂಬರುವ ದಿನಗಳಲ್ಲಿ ಹಾಸ್ಫುಲ್ ಆಗಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೇವೆ. ದೇವರಲ್ಲೂ ನಾನು ಪ್ರಾರ್ಥಿಸ್ತೇನೆ. ಸೊ ಇವತ್ತು ಕಾರ್ಯಕ್ರಮಕ್ಕೆ ನಮಗೂ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಅಂದರೆ ನೀವು ಮನೆ ಮನೆಗೆ ಹೋಗಿ ಹೇಳಬೇಕು. ಏನಂದರೆ ಧರ್ಮವೀರ ಸಿನಿಮಾ ನಾವು ನೋಡಿದ್ದೀವಿ, ನಮ್ಮೂರವರು ನಮ್ಮ ತಾಲೂಕು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಇವತ್ತು ವೇದಿಕೆ ಮೇಲೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಮತ್ತು ಯಾವತ್ತೂ ಕಾಲೇಜ್ ಲೆವೆಲಿಂದ ನಾವು ಒಂದು ಒಳ್ಳೆಯ ಒಡನಾಟ ಇಟ್ಕೊಂಡು ಬಂದಿರತಕ್ಕಂಥ ನಮ್ಮ ಅರುಣ್ ಜೋಶಿಯವರು ಮತ್ತು ನಮ್ಮ ಹಿರಿಯರು ಮತ್ತು ಯಾವಾಗಲೂ ನಮ್ಮ ಜೊತೆಗೆ ಅವರು ಸೀಮಾ ಮೊಸೆತ್ತಿಯವರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹೆಂಗಪ್ಪ ಅಂದರೆ ಒಂದೇ ಕುಟುಂಬದ ಥರ. ಈ ವೇದಿಕೆ ಮೇಲೆ ಇರೋರೆಲ್ಲ ಒಂದೇ ಫ್ಯಾಮಿಲಿ ಥರನೇ ಇದ್ದೀವಿ ನಾವೆಲ್ಲ ಇಲ್ಲಿ ಸೀಮಾ ಮೊಸೆತ್ತಿ ಅವರು ಅವ್ರ ಬಗ್ಗೆ ಹೇಳಬೇಕು 4 ಮಾತನ್ನು. 8 ದಿವಸ ನಮಗೆ ಆ ಮನೆಯನ್ನು ಬಿಟ್ಟುಕೊಟ್ರು. ಇವತ್ತೇನು ನೀವು ಸಿನಿಮಾದಾಗ ಮನೆ ನೋಡ್ತೀರಿ, ಆ ಮನೆ ನಮ್ಮ ಸೀಮಾ ಮೊಸೆತ್ತಿ ಅವ್ರದ್ದೇ ಮನೆಯಾಗಿರುತ್ತೆ. ನಮ್ಮ ಎಲ್ಲ ಕಲಾವಿದರನ್ನು ಅವರು ನಮ್ಮನ್ನು 8 ದಿವಸ 8ರಿಂದ 10 ದಿವಸ ನಮ್ಮನ್ನು ಅವರು ಪೋಷಿಸಿದ್ದಾರೆ. ನಮಗೆ ಸಾಯಂಕಾಲ ಆಯಿತು ಅಂದರೆ ಚುರ್ಮರಿ, ಮಿರ್ಚಿ, ಉಪ್ಪಿಟ್ಟು ಅವನ್ನೆಲ್ಲ ಮಾಡಿಕೊಟ್ಟು ನಮ್ಮೆಲ್ಲ ಕಲಾವಿದರನ್ನ ಅವ್ರು ಯಾರು ಎಷ್ಟು ಒಳ್ಳೆಯವರು ಇದ್ದಾರೆ, ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಅಂತಕ್ಕಂಥ ಬೆಂಗಳೂರು ಅವ್ರ ಬಗ್ಗೆ ಹೇಳಿರ್ತಕ್ಕಂಥ ಮಾತದ. ಇನ್ನು ಮುಂದೆ ಈಗಾಗಲೇ ನಮ್ಮ ಡಾಕ್ಟರ್ ರಾಜು ತಾಳಿಕೊಟ್ಟಿಯವರು ಅಂದರೆ ಅತ್ಯಂತ ನಮ್ಮ ಒಡನಾಡಿಗಳು. ನಾವು ಹೆಂಗಾಗಿವೆ ಅಂದರೆ ನಾವು ಮತ್ತು ಪ್ರಭು ಹಂಚಿನವರು ಮತ್ತು ನಮ್ಮ ರಾಜು ತಾಳಿ ಒಂದು ದಿವಸ ನಾವು ಬಿಟ್ಟಿರಂಗಿಲ್ಲ. ಯಾರು ಒಬ್ರಿಗೊಬ್ಬರು ಬೆಂಗಳೂರಿಗೆ ಹೋದ್ರೆ ಏನೇನೋ ಕಳ್ಕೊಂಡಾಗ್ತಕ್ಕಂಥ ಆ ಭಾವ ಇಲ್ಲಿ ನಮ್ಮಲ್ಲಿದೆ. ಅಂಥ ಕಲಾವಿದರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಇನ್ನು ನಾನು ಅನೇಕರ ಬಗ್ಗೆ ಹೇಳ್ಕೊತ ಹೋದರೆ DM ಸಾಲಿಯವರು, ಅವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಅವರು ಮಾಜಿ ಮುಖ್ಯ ಸಚೇತಕರು. ಅವರು ನಮ್ಮ ಮನೆಯವರು ಏನಿದಾರಲ್ಲ ಅದೇ ತಾಲೂಕಿನವರು. ನಮ್ಮ ಮನೆಯವರ ತಂದೆ ಮತ್ತು DM ಸಾಲಿಯವರು ಇವರೆಲ್ಲ ಒಂದೇ ಸಂಬಂಧಿಕರಿರ್ತಕ್ಕಂಥವ್ರು. ಅವ್ರಿಗೆ ನಾನು ಒಂದು ದಿವಸ ಹೇಳಿದೆ, ಸರ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಮತ್ತು ನನಗೆ ಹಿಂಗಾಗಿದೆ ಅಂದ್ರೆ ಅವರು, ಕಲ್ಮೇಶ್ ನೀನು ಸಿನಿಮಾ ಏನು ಮಾಡ್ತೀಯಪ್ಪ, ರಾಜಕೀಯದಲ್ಲಿ ನಿನಗೆ ಒಳ್ಳೆ ಭವಿಷ್ಯ ಇದೆ, ವಕೀಲಿಕೆ ಮಾಡ್ಕೊತ ಹೋಗಂತ ಹೇಳಿದ್ರು. ಅದು ನಮ್ಮ ಹೆಂಗೆ ಅರುಣ್ ಜೋಶಿ ಅವ್ರು ಹೇಳ್ತಾರೆ. ಅವಾಗ ಇಲ್ಲ ನಾನು ಮಾಡ್ಬೇಕಂತ ಮಾಡಿದ್ದೀನಿ ಅಂತ. ಆಯಿತು, ನನ್ನ ಸಹಕಾರ ಏನು ಬೇಕು ಅಂತೇಳಿ ಅವರೂ ಸಹಿತ ಹಗಲು ರಾತ್ರಿ ನನ್ನ ಜೊತೆಗೆ ಬೆಂಗಳೂರಲ್ಲಿ ಇದ್ಕೊಂಡು, ಹಾವೇರಿಯಲ್ಲಿ ಇದ್ಕೊಂಡು ಅವರು ನಮ್ಮ ಧರ್ಮವೀರ ಸಿನಿಮಾಕ್ಕೆ ಸಾಕಷ್ಟು ಸಹಕಾರಗಳನ್ನು ನೀಡಿದ್ದಾರೆ. ನಾನು ಅವ್ರಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಯಾಗಿ ಇವತ್ತು ನಮ್ಮ ಮುಮ್ಮಿಗಟ್ಟಿಯವರು ನಾವು ಹೆಂಗಂದರೆ ಒಂದು ನಾಣ್ಯದ 2 ಮುಖ ಇದ್ದಂಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ. ಯಾವುದೇ ಕಾರ್ಯಕ್ರಮ ಇರಲಿ ಅವರು ನನ್ನನ್ನು ಬಿಟ್ಟು ಮಾಡೋಂಗಿಲ್ಲ, ನಾವು ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮನ್ನು ಬಿಟ್ಟು ಮಾಡೋಂಗಿಲ್ಲ. ಅವರು ದುಬೈದಲ್ಲಿ ಮಾಡಲಿ, ಬೆಂಗಳೂರಲ್ಲಿ ಮಾಡಲಿ, ಎಲ್ಲರೂ ಮಾಡಲಿ ನಮ್ಮನ್ನು ಅವರು ಬಿಟ್ಟು ಮಾಡೋಂಗಿಲ್ಲ ಅಂತ ಒಳ್ಳೆಯ ಸ್ನೇಹಿತರಿದ್ದಾರೆ. ಇನ್ನು ನಮ್ಮ ಸಿಂಧೆಯವರು ಸಹಿತ ಒಬ್ಬ ದೊಡ್ಡ ಹೃದಯವಂತರವರು. ನಮ್ಮ ಧರ್ಮವೀರ ಸಿನಿಮಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಬ್ಬ ಇಲ್ಲಿ ನಟನಾಗಿ ನಮ್ಮ ಜೊತೆಗೆ ಎಲ್ಲ ರೀತಿಯಿಂದಲೂ ಸಹಿತ ಅವರ ಸಹಕಾರವನ್ನು ನೀಡ್ತಕ್ಕಂಥವ್ರು. ಅವ್ರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಇನ್ನು ನಾಗರಾಜ್ ಚಬ್ಬಿಯವರಂತೂ ಇವರು ನಮ್ಮ ಅತ್ಯಂತ ಆತ್ಮೀಯರು. ನಾನು ಒಂದು ಫೋನ್ ಮಾಡಿದ ತಕ್ಷಣ ಇಲ್ಲ ಕಲ್ಮೇಶ್ ನಾನು ಬರ್ತೀನಿ ಅಂತೇಳಿ ಅವರು ಅವತ್ತಿಲ್ಲಿ ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ಅಭಿನಂದನೆ ಹೇಳ್ತೀನಿ. ಇನ್ನು ಸಿನಿಮಾ ಗೊತ್ತು, ನಾವು ರಾಜಕೀಯದಲ್ಲಿ ಸಿನಿಮಾದಲ್ಲಿದ್ದರೆ ನಮಗೆ ಮನೆಗೆ ಟೈಮ್ ಕೊಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲೂ ಸಹಿತ ನಮ್ಮ ಮನೆಯವರು ಧರ್ಮಪತ್ನಿ ಲಕ್ಷ್ಮಿಯವರು ನಮಗೆ ಇಷ್ಟು ಸಹಕಾರ ನೀಡಿ ಇಷ್ಟು ನಮ್ಮ ಜೊತೆಗೆ ಸಿನಿಮಾ ಮಾಡಲಿಕ್ಕೆ ಅವರು ಅವಕಾಶ ಕೊಟ್ಟಾರೆ. ಈ ಸಿನಿಮಾ ನೋಡಿ ನನಗಿನ್ನೂ 10 ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ ಅಂಥೇಳಿ ಅಂತ ನಾನು ಅವ್ರನ್ನ ಕೇಳ್ಕೊಡ್ತೀನಿ. ಯಾಕಂದರೆ ಈ ಸಿನಿಮಾ ಮತ್ತು ರಾಜಕೀಯ ಒಂದು ನಾಣ್ಯದ 2 ಮುಖಗಳಿವೆ. ಇಲ್ಲಿ ನಮ್ಮನ್ನು ಗುರುತಿಸ್ಬೇಕಂದ್ರೆ ರಾಜಕಾರಣದಲ್ಲಿ ಗುರುತಿಸ್ತಾರೆ, ಒಂದು ಸಿನಿಮಾದಲ್ಲಿ ಗುರುತಿಸ್ತಾರೆ. ನಾವೇನಾದರೂ ಸಾಧನೆ ಮಾಡಬೇಕು ಅಂತ, ಏನೋ ಸಾಧನೆ ಮಾಡ್ಬೇಕಂತಂದ್ರೆ ಏನೋ ಅಲ್ಲ ಅದು ಮಾಡ್ತೀವಿ. ಸಾಧನೆ ಮಾಡ್ಬೇಕಂದ್ರೆ ನಾವೆಲ್ಲ ಮನೆ ಮಠ ಬಿಟ್ಟು ಹೋಗ್ಬೇಕಾಗ್ತದೆ. ಸೀಮಾ ಮೊಸೆತ್ತಿ ಅವರು ಶಾಸಕರಾಗಿರೋದ್ರು ಸಾಮಾನ್ಯವಾಗಿ ಆಗಲಿಲ್ಲ. ಅರುಣ್ ಜೋಶಿ ಅವರು ದೊಡ್ಡ ನ್ಯಾಯವಾದಿಗಳಾಗಿದ್ರೆ ಅವರು ಸಾಮಾನ್ಯವಾಗಿ ಆಗಲಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ವಕೀಲಿಕೆ ಮಾಡುವಾಗ ರಾತ್ರಿ 10 ತನಕ ಇಲ್ಲೇ ಇರ್ತಿದ್ರು ಗೀತಾ ಕಾಂಪ್ಲೆಕ್ಸ್ದಾಗ. ಇವತ್ತೊಬ್ಬ ದೊಡ್ಡ ವಕೀಲರಾಗಿ ಇವರು ಬಂದಾರಂದ್ರೆ ಅವಳಿರ್ತಕ್ಕಂಥ ಒಂದು ಸಾಧನೆ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಇರ್ತಕ್ಕಂಥ ನಿಂಗಪ್ಪ ಘಾಟಿನವರು ಬಂದಿದ್ದಾರೆ. ನನ್ನ ಜೊತೆಗಿರ್ತಕ್ಕಂಥ ನನ್ನ ಒಡನಾಡಿಗಳು ಮಾಜಿ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ರವಿ ಮಾಳಗೇರವರು ರಾತ್ರಿ ಒಂದು ಮೆಸೇಜ್ ಹಾಕಿದ್ರು ಸರ್, ಅರುಣ್ ಸರ್ ಒಂದು ಮೆಸೇಜ್, ನನ್ನ ಬೋರ್ಡಿಗೆ ಫಸ್ಟ್ ಆಗಬೇಕು ಅಂತ ಹೇಳಿದ್ರು. ನನಗೆ ತುಂಬ ಖುಷಿ. ಇವತ್ತು ಅವ್ರು ಬಂದಿದ್ದಾರೆ. ಅದೇ ಜಯಪ್ರಕಾಶ್
ನವಲಗುಂದ ಬಂದಾಗ ಜಯಪ್ರಕಾಶ್ ಇವರೆಲ್ಲ ನಾವು ಹೆಂಗಂದ್ರೆ ನಾವು ಸಿಂಡಿಕೇಟ್ ಮೆಂಬರ್ಸ್, ನಾವು ಇನ್ನೂ ಸಿಂಡಿಕೇಟ್ ಮೆಂಬರ್ಸ್ ಮುಗುದೇ ಇಲ್ಲ ಅನ್ನೋದಿದೆ ನಾವೆಲ್ಲರೂ. ನಾವು ಒಬ್ರಿಗೊಬ್ರು ಅಷ್ಟು ಒಡನಾಟ, ಅಷ್ಟು ಜೊತೆಗಿರ್ತೀವಿ. ನಾವು ಅಲ್ಲಿದ್ದೀವಿ ಇಲ್ಲಿ ಇರತಕ್ಕಂಥ ಭಾವನೆಗಳನ್ನ, ಈ ಸಂಬಂಧ ಮತ್ತು ಸಂಘಟನೆ, ಪ್ರೀತಿ, ಭಕ್ತಿ ಏನಿದೆ ಅಲ್ಲ, ಇದು ಎಲ್ಲರ ಜೊತೆಗೆ ಭಯ ಇಟ್ಕೊಂಡು ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಗಳನ್ನ ಹೋಗ್ತೀವಿ. ನಾನು ನಮ್ಮ ಅರುಣ್ ಜೋಶಿ ಅವ್ರಿಗೆ ಹೇಳ್ತೀನಿ, ನನ್ನ ಆಪ್ತ ಮಿತ್ರ ಅವರು ನಾವು ಸಂಬಂಧ ಹೆಂಗಂದ್ರೆ, ನಾವು ಕಾಲೇಜಲ್ಲೇ ಅಷ್ಟು ಜೊತೆಗಿದ್ದವ್ರು ನಾವು ಇನ್ನೂರಿಗೆ ಹೆಂಗಿದೀವಿ ಅಂತಂದ್ರೆ ಅಷ್ಟೊಂದು ನಾವು ಪ್ರೀತಿಗೆ. ಅವ್ರು ಹೇಳ್ತಿದ್ರು ನನಗೆ, ಅವರ ಮನೆಯಲ್ಲಿ ಸಹಿತ ಅವರ ಅವ್ರ ಹಳೆಯನ ಒಬ್ಬ ದೊಡ್ಡ ಡೈರೆಕ್ಟರ್ ಇದ್ದಾರೆ ಅಲ್ಲಿ, ಪವನ್ ಒಡೆಯರ್ ಅಂತ ಹೇಳಿ. ಅವರು ನಾವು ಬೆಂಗಳೂರಿಗೆ ಕುಡಿದಾಗ ಸಿನಿಮಾದವ್ರ ಕತೆ ಏನು ಅಂತಕ್ಕಂಥದ್ದು, ಸಿನಿಮಾದವ್ರ ಸಮಸ್ಯೆಗಳು ಏನಂತಕ್ಕಂಥದ್ದು ನಮ್ಮ ಅರುಣ್ ಜೋಶಿ ಅವ್ರಿಗೆ ಗೊತ್ತು. ಕಲ್ಮೇಶ್ ಇದೆಲ್ಲ ಎದಕ್ಕೆ ಬೇಕು ಮಾರಾಯ ನಿನಗೆ, ಇದು ಎದಕ್ಕೆ ಬೇಕು, ಬಿಟ್ಬಿಡಪ್ಪ ಹೋಗ್ಲಿ ಅಂತಿದ್ರು ಅವರು. ಇಲ್ಲ ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಹೇಳಿದ್ರು, ಕಲ್ಮೇಶ್ ಇನ್ಮೇಲೆ ನೀ ಸಿನಿಮಾ ಬಿಡಬೇಡ, ನೀ ಸಿನಿಮಾ ಮಾಡು ಅಂತ ಹೇಳಿ ನನಗೆ ಅವ್ರು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಅರುಣ್ ಜೋಶಿ ಅವರು ನಮ್ಮ ಮನೆಯವರಿಗೆ ನೀವೇ ಲೀಗಲ್ ಅಡ್ವೈಸರ್ ಆಗಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ, ಇವತ್ತು ನನ್ನ ಸಹೋದರ ಇಲ್ಲಿ ನಿಸಾರ್ ಅಹ್ಮದ್ ಅವರು ನನ್ನ ಸಿನಿಮಾದಲ್ಲಿ, ಆ ಸಿನಿಮಾದಲ್ಲಿ ಅವ್ರದ್ದು ನಂದು ಅಂದರೆ ಬಹಳ ಒಂಥರ ಹೊಂದಾಣಿಕೆ. ನನಗೆ ಒಂದೊಂದ್ಸಲ ಎಷ್ಟು ಪ್ರೀತಿ ಅಂತ ಅವ್ರ ಬಗ್ಗೆ ಫೈಟ್ ಮಾಡ್ತಕ್ಕಂಥ ಸಂದರ್ಭದಾಗ ನನಗೆ ಅವ್ರ ಬಗ್ಗೆ ಭಾಳ ನಾನು ಹೇಳ್ಕೋಬೇಕು. ಎಂಥ ಸೌಂಡ್ ಸರ್, ದಯವಿಟ್ಟು ಕ್ಷಮಿಸಿ, ನಾನು ನಿಮಗೆ ಕಾಲಿನಲ್ಲಿ ಒದ್ದೆ ಅಂತಕ್ಕಂಥದ್ದು. ಅಷ್ಟು ಪ್ರೀತಿ ಹಬ್ಬ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥ ನಿಸಾರ್ ಅಹ್ಮದ್ ಉತ್ತರ ಕರ್ನಾಟಕ ನನ್ನ ಜೊತೆಗಿದ್ದಾರೆ. ಅವರು ಸಹಿತ, ನಾನು ಹೀರೋ ಅಂದರೂ ಸಹಿತ ಆ ಸಿನಿಮಾದಲ್ಲಿ ಅವರೇ ಹೀರೋ ಥರ ಅಷ್ಟು ಅವರು ಅಷ್ಟು ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ. ಅವರು ಹತ್ತಿರದಿಂದ ಬಂದಿದ್ದಾರೆ, ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೆ. ಜೊತೆಗೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೇಗೆ ಅದಕ್ಕೆ ನಾನು ಮೊನ್ನೆ ಅಂದೆ, ಆ್ಯಕ್ಚುಲಿ ನಾನು ಮೊನ್ನೆ ಪ್ರೆಸ್ ಮೀಟಿಗೆ ನಮ್ಮ ಅರುಣ್ ಜೋಶಿ ಅವ್ರನ್ನ ಕರಿಬೇಕಾಗಿತ್ತು, ನಮ್ಮ ರಾಜು ತಾಳಿಕೊಟ್ಟು ಇರಬೇಕಾಗಿತ್ತು. ಏನಾಗಿತ್ತು ಅಂದರೆ, ಇದು ನಮ್ಮ ಗಮನಕ್ಕಿರಲಿ, ನಾನು ಇವತ್ತು ಹೇಳ್ಬಿಡ್ತೀನಿ, ದೊಡ್ಡವರಿದ್ದೀರಿ. ಇಲ್ಲಿ ಫಿಲ್ಮ್ ಸಿಟಿ ಮಾಡಬೇಕು ಅಂತೇಳಿ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಸರ್ವೆ ಮಾಡಿದರು. ಸರ್ವೆ ಮಾಡಿ ಇಲ್ಲೇ ಮಾಡ್ಬೇಕಂತ ಆಗಿದ್ದನ್ನು ಇವತ್ತು ಸಿದ್ದರಾಮಯ್ಯನವರು ಮೈಸೂರಿಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದ್ರ ಬಗ್ಗೆ ತಾವೆಲ್ಲ ಸ್ವಲ್ಪ ಹಿರಿಯರು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಮತ್ತು ರಾಜು ತಾಳಿಕೊಟ್ಟಿಯವರು ಅವ್ರಿಗೆ ಶಕ್ತಿ ಇದೆ, ಒಂದು ಶಕ್ತಿ ಇದೆ. ಅದಕ್ಕೆ ಮೈಸೂರು ಬಿಟ್ಟು ಉತ್ತರ ಕರ್ನಾಟಕ ಮಾಡಬೇಕಂತ ಅವರು ಸಹಿತ ಒತ್ತಡ ಹೇರಬೇಕು ಅಂತ ಹೇಳೋ ಜೊತೆಗೆ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ. ನಾನು ಅವ್ರ ಹೆಸರು ಸಿನಿಮಾ ಮುಹೂರ್ತ ಇಲ್ಲೇ ಆಗ್ತದೆ. ಯಾವತ್ತು ವೇದಿಕೆ ಮೇಲೆ ಹಸಿರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಚಲನಚಿತ್ರವನ್ನು ನೋಡಬೇಕು ಅನ್ನುವಂಥ ಉತ್ಸುಕತೆಯಿಂದ ಆಗಮಿಸಿರುವಂತಹ ಧಾರವಾಡ ಮತ್ತು ಧಾರವಾಡ ಗ್ರಾಮೀಣ ಭಾಗದ ಎಲ್ಲ ಚಿತ್ರಪ್ರೇಮಿಗಳೇ, ಕಲ್ಮೇಶ್ ಕಾವೇರಿಪೇಟ್ ಅವರು ಧರ್ಮವೀರ ಚಿತ್ರವನ್ನು ಧಾರವಾಡದ ಸೋಮೇಶ್ವರದಲ್ಲಿ ಪೂಜೆಯೊಂದಿಗೆ ಆರಂಭ ಮಾಡಿದ್ವಿ. ಆಗ ಬಹಳಷ್ಟು ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಅಕ್ಕ ಸೀಮಕ್ಕ ಅವರು, ಜಗದೀಶ್ ಶೆಟ್ಟರು ಎಲ್ಲರೂ ಬಂದಿದ್ರು. ಚಲನಚಿತ್ರ ಆರಂಭ ಆಯಿತು. ಒಂದು ಏನದ ಅಂತಂದ್ರೆ, ಉತ್ತರ ಕರ್ನಾಟಕದವರ ಚಲನಚಿತ್ರಗಳು ಅಂದ್ರೆ ಬೆಂಗಳೂರಿನವ್ರಿಗೆ ಸ್ವಲ್ಪ ಅಲರ್ಜಿ ಯಾವಾಗಲೂ. ಅದಕ್ಕೆ ನಾವು ಉತ್ತರ ಕರ್ನಾಟಕದವರು ಒಗ್ಗಟ್ಟಾಗಬೇಕಾಗಿದೆ. ಯಾವುದೇ ಒಂದು ಚಿತ್ರ ಬಂದಾಗ ನಾವೆಲ್ಲ ಸಂಪೂರ್ಣವಾಗಿ ಆ ಚಿತ್ರವನ್ನು ನೋಡಬೇಕು ಅನ್ನುವಂಥ ಹುಮ್ಮಸ್ಸು ಹುರುಪು ನಮ್ಮಲ್ಲಿ ಇರಬೇಕಾಗ್ಯದ. ಅದು ಬಹಳ ಕಡಿಮೆ ಆಗ್ಲಿಕ್ಕತ್ತದ. ಯಾಕಂತಂದ್ರೆ ಇಲ್ಲೇನದ, ನಿಮ್ಗೆ ಹೇಳ್ತೀನಿ, ಧಾರವಾಡ ಕಲಾವಿದರ ತವರು ಮನೆ, ಸಾಹಿತ್ಯಗಳು, ಸಂಗೀತಗಾರರು, ನಟರು ಎಲ್ಲರೂ ಇಲ್ಲೇ ಇದ್ರೂ ಸಹ ಅವರನ್ನು ಎತ್ಕೊಂಡು ಹೋಗೋದಕ್ಕೆ ಯಾರು ಸಿಗ್ತಾ ಇಲ್ಲ. ಇಲ್ಲಿ ಅಲ್ಲೆಲ್ಲ ನಿರ್ಮಾಪಕರು ಬೆಂಗಳೂರಿನೊಳಗ, ಕಲಾವಿದರೆಲ್ಲ ಧಾರವಾಡದೊಳಗ. ಹೀಗಾಗಿ ಅಸ್ತವ್ಯಸ್ತ ಆಗ್ಲಿಕ್ಕತ್ತದ. ಕಲ್ಮೇಶ್ ಕಾವೇರಿಪೇಟ್ ಅವರು ಧರ್ಮವೀರ ಚಿತ್ರವನ್ನ ಮಾಡಿದ್ರು. ಇದರಲ್ಲಿ ನನ್ನದು ಒಂದು ಹಳ್ಳಿಯ ಹಿರಿಯನ ಚಾವಡಿಯೊಳಗ ಮಾತನಾಡುವಂಥ ಒಂದು ಪಾತ್ರವನ್ನು ನನಗೆ ಕೊಟ್ಟರು. ನಾನು ಸಹ ಆ ಪಾತ್ರವನ್ನು ಮಾಡಿದ್ದೇನೆ. ದಯವಿಟ್ಟು ಧಾರವಾಡ ಮತ್ತು ಧಾರವಾಡ ಗ್ರಾಮೀಣದ ಜನ ಒಂದು ವಾರ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ಈ ಚಲನಚಿತ್ರವನ್ನು ನೋಡಿ ಶ್ರೀನಿವಾಸ್ ಟಾಕೀಸ್ ಯಶಸ್ವಿಯಾಗುವಂತೆ ತಾವೆಲ್ಲ ಮಾಡ್ತೀವಿ ಅನ್ನುವಂಥ ಒಂದು ಆಶಾಭಾವನೆಯನ್ನ ಹೊಂದಿ ಕಲ್ಮೇಶ್ ಕಾವೇರಿಪೇಟ್ ಅವರು ಏನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಧಾರವಾಡ ಮತ್ತು ಧಾರವಾಡ ಗ್ರಾಮೀಣ, ಹುಬ್ಬಳ್ಳಿ ಈ ಭಾಗದ ಎಲ್ಲ ಜನರು ಬಂದು ಈ ಚಿತ್ರವನ್ನು ವೀಕ್ಷಿಸಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಂಡು ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.